ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ಒಂದು ಈ ಕ್ಲಾಸಲ್ಲಿ ಏನು ನೋಡೋಣ ಅಂದರೆ ಸಿಲೆಬಸ್ ಫಾರ್ ಸೆಂಟ್ರಲ್ ಲೆವೆಲ್ ಜಾಬ್ಸ್ಗಳಿಗೆ ಯಾವ ಥರ ಇಂಗ್ಲೀಷ್ನಲ್ಲಿ ಯಾವ್ಯಾವ ಟಾಪಿಕ್ಸ್ಗಳನ್ನು ಕವರ್ ಮಾಡಿದರೆ ನಾವು ಈಸಿಲಿ ಸ್ಕೋರ್ ಮಾಡಬಹುದು ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋಣ. ಓಕೆ, ಎಸ್. ಸ್ಟಾರ್ಟಿಂಗ್ ನೋಡ್ರಿ, ಇಂಗ್ಲೀಷು ನಮ್ಮ ಸಬ್ಜೆಕ್ಟ್ ಯಾವುದು? ಇಂಗ್ಲೀಷ್. ಓಕೆ, ಇದರಲ್ಲಿ ಯಾವ್ಯಾವ ಟಾಪಿಕ್ಸು ಗ್ರಾಮರನ್ನು ಈಸಿಯಾಗಿ ನಾವು ಸ್ಕೋರ್ ಮಾಡ್ಬೋದು. ಫಸ್ಟ್ ಒನ್ ಬರ್ತದೆ ಎರರ್ ಸ್ಪಾಟಿಂಗ್, ಸೆಕೆಂಡ್ ಒನ್ ಬರ್ತದೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ಥರ್ಡ್ ಒನ್ನು ಫ್ರೇಸಲ್ ರಿಪ್ಲೇಸ್ಮೆಂಟ್ಸ್ ಅಂತ ಬರ್ತದೆ. ಎಸ್, ಕ್ಲೋಸ್ ಟೆಸ್ಟ್, ಸಿನೋನಿಮ್ಸ್, ಆಂಟೋನಿಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಸ್ಪೆಲ್ಲಿಂಗ್ಸ್, ರೀಡಿಂಗ್ ಕಾಂಪ್ರಿಹೆನ್ಷನ್ಸ್. ಅದು ಆಮೇಲೆ ಇನ್ನೊಂದು ಯಾವ್ದು ಬರ್ತದೆ, ಇಡಿಎಂ ಮತ್ತು ಫ್ರೇಸಸ್ ಅಂತಕ್ಕಂಥದ್ದು ಬರ್ತದೆ. ಓಕೆ, ನೋಡ್ರಿ, ಇಲ್ಲಿ ಎರರ್ ಸ್ಪಾಟಿಂಗ್ ಅಂದರೆ ಏನು? ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಸೆಂಟೆನ್ಸ್ನಲ್ಲಿ ಹಿಂಗೆ 4 ಭಾಗಗಳನ್ನು ಮಾಡಿರ್ತಾರೆ, 1 2 3 4 ಅಂತ ಮಾಡಿರ್ತಾರೆ. ಇಲ್ಲ 4 ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಇರ್ತಕ್ಕಂಥ ಎರರನ್ನು ಕಂಡು ಹಿಡಿರಿ ಅಂತ ಹೇಳ್ತಾರೆ. ಅವಾಗ ಎರರ್ ಏನು ತಪ್ಪಿದೆ ಆ ಸೆಂಟೆನ್ಸ್ನಲ್ಲಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಂಡು ಹಿಡಬೇಕಾಗ್ತದೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ನೋಡಕ್ಕೆ ಒಂದು ಗ್ಯಾಪ್ ಕೊಟ್ಟಿರ್ತಾರೆ. ಆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೆಳಗೆ 4 ಆಪ್ಷನಲ್ಲಿ ಯಾವುದು ಸೂಟೇಬಲ್ ಆಪ್ಷನ್ ಇದೆ ಅಂತಕ್ಕಂಥದ್ದನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನಾವು ನೋಡ್ತೀವಿ. ಆಮೇಲೆ ಫ್ರೇಸ್ ರಿಪ್ಲೇಸ್ಮೆಂಟ್ ಅಂತ ಬರ್ತದೆ. ಫ್ರೇಸ್ ಅಂದರೆ ಏನು? ಸೆಂಟೆನ್ಸಸ್ ಏನು ಮಾಡಿರ್ತಾರೆ, ಸೆಂಟೆನ್ಸಸ್ ಅಂದರೆ ಒಂದು 4 ಸೆಂಟೆನ್ಸನ್ನು ಕೊಟ್ಟಿರ್ತಾರೆ. 4 ಸೆಂಟೆನ್ಸ್ಗಳಲ್ಲಿ ಅದರಲ್ಲಿ ಎಕ್ಸ್ಚೇಂಜ್ ಮಾಡಿರ್ತಾರೆ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಮಾಡಿರ್ತಾರೆ. ಅದನ್ನು ಏನು ಮಾಡ್ಬೇಕು ನಾವು? ಕರೆಕ್ಟ್ ಆಪ್ಷನ್ಸ್ ಯಾವುದಿದೆ ಅದನ್ನು ಕ್ಲಿಕ್ ಮಾಡಬೇಕು. ಆ ನಂತರ ಕ್ಲೋಸ್ ಟೆಸ್ಟ್ ಅಂತ ಬರ್ತದೆ. ಕ್ಲೋಸ್ ಟೆಸ್ಟ್ ಇಸ್ ನಥಿಂಗ್ ಬಟ್ ಒಂದು ಪ್ಯಾರಾ ಕೊಟ್ಟಿರ್ತಾರೆ, ನಡುವೆ 1 2 3 4 ಅಂತ ಬ್ರಾಕೆಟ್ ಹಾಕಿ ಗ್ಯಾಪ್ ಕೊಟ್ಟಿರ್ತಾರೆ. ಆ ಗ್ಯಾಪಲ್ಲಿ ಶೂಟೇಬಲ್ ವರ್ಡ್ ಯಾವುದಿದೆ ಅಂತಕ್ಕಂಥದ್ದನ್ನು ಈ ಕ್ಲೋಸ್ ಟೆಸ್ಟಲ್ಲಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಸಿನೋನಿಮ್ಸ್ ಮತ್ತು ಆಂಟೋನಿಮ್ಸ್, ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸು ಸಿನೋನಿಮ್ಸ್ ಮತ್ತು ಆಂಟೋನಿಮ್ಸ್. ಸಿನೋನಿಮ್ಸ್ ಅಂದರೆ ಸಮಾನಾರ್ಥಕ ಪದ, ಆಂಟೋನಿಮ್ಸ್ ಅಂದರೆ ವಿರುದ್ಧಾರ್ಥಕ ಪದ ಅಂತ ಹೇಳ್ತೀವಿ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದರೆ ಏನು ನೋಡ್ರಿ, ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್, ಹೂ ಲವ್ಸ್ ಅ ಲಾಟ್ ಆಫ್ ಬುಕ್ಸ್. ಬುಕ್ಸ್ಗಳ ಪ್ರೇಮಿಗೆ ಏನಂತ ಹೇಳ್ತೀವಿ? 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದರೊಳಗೆ ಬಿಬ್ಲಿಯೋಫೈಲ್ ಅಂತ ಬರ್ತದೆ ಆಪ್ಷನ್. ಓಕೆ, ಈ ಥರನಾಗಿರ್ತಕ್ಕಂಥದ್ದು ಒಂದೇ ವರ್ಲ್ಡಲ್ಲಿ ಆನ್ಸರನ್ನು ಮಾಡಬೇಕು. ಈಗ ನೋಡ್ರಿ, ಫಾರ್ ಎಕ್ಸಾಂಪಲು, ಮಣ್ಣಿನ ಕೆಲಸ ಮಾಡುವವರಿಗೆ ಕುಂಬಾರ ಅಂತ ಹೇಳ್ತೀವಿ. ಆ ರೀತಿಯಾಗಿ ಇಂಗ್ಲೀಷ್ನಲ್ಲಿ ವರ್ಡ್ಸ್ಗಳು ಬರ್ತವೆ. ಆಮೇಲೆ ಸ್ಪೆಲ್ಲಿಂಗ್ಸ್ ಅಂದರೆ ಏನು? ಯಾವ ಥರನಾಗಿರ್ತದೆ? ಸ್ಪೆಲ್ಲಿಂಗ್ಸ್ಗಳನ್ನು ಒಂದು ವರ್ಡ್ ಕೊಟ್ಟಿರ್ತಾರೆ, ಅದರೊಳಗೆ ಯಾವುದು ಕರೆಕ್ಟಾಗಿ ಈ ಸ್ಪೆಲ್ಲಿಂಗ್ ಇದೆ, ಯಾವುದು ಮಿಸ್ಪೆಲ್ಟ್ ವರ್ಡ್ ಇದೆ, ಯಾವುದು ಕರೆಕ್ಟ್ ಸ್ಪೆಲ್ಟ್ ವರ್ಡ್ ಇದೆ ಅಂತಕ್ಕಂಥದ್ದನ್ನು ಸ್ಪೆಲ್ಲಿಂಗ್ಸಲ್ಲಿ ಬರ್ತದೆ. ಮತ್ತು ಆಸ್ ಅ ರೀಡಿಂಗ್ ಕಾಂಪ್ರಿಹೆನ್ಷನ್ಸ್ ಅಂತ ಪ್ರತಿಯೊಬ್ಬರಿಗೂ ಕಂಪಲ್ಸರಿ ಇರ್ತದೆ. ಯಾವ ಥರ ಅಂದರೆ, ಒಂದು ಪ್ಯಾರಾ ಕೊಟ್ಟಿರ್ತಾರೆ, ಕೆಳಗೆ 4-5 ಕ್ವಶನ್ ಕೊಟ್ಟಿರ್ತಾರೆ. ಆ ಕ್ವಶನಲ್ಲಿ ಯಾವುದೋ ಅದಕ್ಕೆ ಕರೆಕ್ಟ್ ಆನ್ಸರ್ ಇದೆ ಅಂತಕ್ಕಂಥದ್ದನ್ನು ಚೂಸ್ ಮಾಡಬೇಕು. ಆಮೇಲೆ ಇಡಿಯಮ್ಸ್ ಮತ್ತು ಫ್ರೇಸಸ್ ಅಂದರೆ ಏನು? ಇಡಿಯಮ್ ಮತ್ತು ಫ್ರೇಸಸ್ ಅಂದರೆ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಪಡೆನುಡಿಗಳು, ಒಗ್ಗಟ್ಟುಗಳು, ಪಡೆನುಡಿಗಳು ಅಂತ ಹೇಳ್ತೀವಲ್ಲ, ಆ ಥರ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಬರ್ತದೆ. ದಿಸ್ ಈಸ್ ದ ಇಂಗ್ಲೀಷ್ ಸಿಲೆಬಸ್ ಫಾರ್ ಸೆಂಟ್ರಲ್ ಲೆವೆಲ್ ಜಾಬ್ಸ್. ಸೆಂಟ್ರಲ್ ಲೆವೆಲ್ ಜಾಬ್ಸ್ಗೆ ಬೇಕಾದರೆ ಇವಷ್ಟು ಟಾಪಿಕನ್ನು ಕವರ್ ಮಾಡಿಬಿಟ್ರೆ, ಈ ಟಾಪಿಕ್ ಅಂದರೆ ನಾವು ಕ್ವಶನನ್ನು ಅನಲೈಸ್ ಮಾಡಲಿಕ್ಕೆ ಬರಬೇಕು. ಎಲ್ಲಿ ಎರರ್ ಇದೆ ಅಂತಕ್ಕಂಥದ್ದನ್ನು ಕಂಡು ಹಿಡಿದ್ರೆ ಈಸಿಲಿ ಸ್ಕೋರ್ ಆಗ್ತದೆ. ಈ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಟೆನ್ಸಸ್ಸು, ನಿಮಗೆ ಆ್ಯಕ್ಟಿವೈಸು, ಪ್ಯಾಸಿವ್ಸು ಕರೆಕ್ಟ್ ಬರ್ತಾ ಇದ್ದರೆ, ಪ್ರಿಪೊಸಿಷನ್ಸ್ ಎಲ್ಲ ಈಸಿಯಾಗಿ ಫೈಂಡ್ ಮಾಡ್ಬೋದು. ಈ ಫ್ರೇಸಲ್ ರಿಪ್ಲೇಸ್ಮೆಂಟ್ ಅಂತ ಬರ್ತದೆ, ಇಲ್ಲೇನು ರಿಪ್ಲೇಸ್ ಮಾಡಲಿಕ್ಕೆ ಬರಬೇಕು. ಅದಕ್ಕೆ ಸಬ್ಜೆಕ್ಟು, ಆಬ್ಜೆಕ್ಟ್ ಯಾವುದು ಎಲ್ಲ ಪರ್ಟಿಕ್ಯುಲರಾಗಿ ಗೊತ್ತಿರಬೇಕು. ಕ್ಲೋಸ್ ಟೆಸ್ಟ್ಗೂ ಕೂಡ ಅದೇ ರೀತಿಯಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಿದ ಥರನೇ ಇಲ್ಲಿ ರೂಲ್ಸು ರೆಗ್ಯುಲೇಷನ್ಸ್ಗಳು ನಿಮಗೆ ಗೊತ್ತಿರಬೇಕು. ಆಂಟೋನಿಮ್ಸು, ಸಿನೋನಿಮ್ಸು ಬೇಕಾದರೆ ನಮಗೆ ಮುಖ್ಯವಾಗಿ ಏನು ಬೇಕಾಗ್ತದೆ? ವೊಕ್ಯಾಬ್ ಬೇಕಾಗ್ತದೆ. ವೊಕ್ಯಾಬ್ ಅಂದರೆ ವೊಕ್ಯಾಬುಲರಿ ಅಂತ ತಗೊಳ್ರಿ, ವೊಕ್ಯಾಬುಲರಿ ಬೇಕಾಗ್ತದೆ. ವೊಕ್ಯಾಬುಲರಿ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗೂ ಕೂಡ ವೊಕ್ಯಾಬುಲರಿ ಆಗಿರ್ಬೋದು, ಪ್ರಾಕ್ಟೀಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸ್ಪೆಲ್ಲಿಂಗಿಗೆ ನೀವು ಡಿಕ್ಷನರಿಯನ್ನು ಜಾಸ್ತಿ ಯೂಸ್ ಮಾಡಿದವರಾಗಿದ್ದರೆ ನಿಮ್ಮ ಹತ್ರ ಪ್ರೊನೌನ್ಸಿಯೇಷನ್ ಮೇಲೆ ಹೋಗ್ತದೆ ಸ್ಪೆಲ್ಲಿಂಗ್ಸು. ರೀಡಿಂಗ್ ಕಾಂಪ್ರಿಹೆನ್ಷನ್ಸು ಕೂಡ ತುಂಬಾ ಈಸಿ ಇರ್ತದೆ. ಇಡಿಯಮ್ಸ್ ಫ್ರೇಸಸ್ಸು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೇನಾಗ್ತದೆ? ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಇದರಲ್ಲಿ ಏನಾಗ್ತದೆ, ಈ ಕ್ವಶನ್ಸ್ ಬಿಡಿಸೋದ್ರಲ್ಲಿ 2 ಆಪ್ಷನ್ಸ್ಗಳು ಯಾವಾಗಿರಲು ನೆಗ್ಲೆಕ್ಟೇಬಲ್ ಇರ್ತವೆ. 2 ಆಪ್ಷನ್ಸ್ ಉಪಯೋಗ ಇಲ್ಲದೇ ಇರ್ತಾವೆ. ಇನ್ನೆರಡು ಆಪ್ಷನ್ಸ್ ಒಳಗೆ ಕರೆಕ್ಟ್ ಆನ್ಸರನ್ನು ಚೂಸ್ ಮಾಡ್ತಕ್ಕಂಥ ಎಬಿಲಿಟಿಯನ್ನು ನೀವು ಬೆಳೆಸ್ಕೋಬೇಕಾಗ್ತದೆ. ಇದು ಏನು? ಸಿಲೆಬಸ್ ಫಾರ್ ಸೆಂಟ್ರಲ್ ಲೆವೆಲ್ ಜಾಬ್ಸ್ಗೆ ಇದೊಂದು ಸಿಲೆಬಸ್ಸು. ಓಕೆ, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಬೆಂಬಲ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಪ್ಲೀಸ್ ಸಪೋರ್ಟ್
ಟು ಅವರ್ ಯೂಟ್ಯೂಬ್ ಚಾನಲ್. ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಅನೇಕ ವಿಡಿಯೋಗಳು ಬರ್ತಿರ್ತವೆ, ಟ್ರಿಕ್ಸ್ಗಳು ಬರ್ತಿರ್ತವೆ. ಎಲ್ಲದನ್ನು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ. ಕಾಂಪಿಟೇಟಿವ್ ಓದ್ತಕ್ಕಂಥ ಜನರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.